ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾನ್ಯ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ. ಹಾಗೆ ನಿನ್ನೆ ರಾತ್ರಿ ವಿಡಿಯೋದಲ್ಲೂ ಕೂಡ ಹಲವಾರು ಕಂಪನಿಗಳ Q1 ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ ಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಳಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 0.15% ಅಥವಾ 35 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಓಪನಿಂಗ್ ಫ್ಲಾಟ್ ಆಗಿತ್ತು, ಆನಂತರ ಡೌನ್ ಫಾಲ್ ಕಂಡುವಂತ ನೋಡಬಹುದು. ಆಲ್ಮೋಸ್ಟ್ 200 ಪಾಯಿಂಟ್ಸ್ ಡೌನ್ ಆಯ್ತು ಓಪನಿಂಗ್ ನಂತರ ಒಳ್ಳೆ ಫುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. 167 ಪಾಯಿಂಟ್ಸ್ ರಿಕವರ್ ಆಗಿದೆ ಅಲ್ವಾ ಇಂದ ಒಳ್ಳೆ ರಿಕವರಿ ಕಂಡುವಂತು. ಬಟ್ ಸ್ಟಿಲ್ ಪಾಸಿಟಿವ್ ಏನಾಗಲಿಲ್ಲ. 0.15% ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿಫ್ಟಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 0.24% ಅಥವಾ 187 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ನೋಡ್ಲಿಕ್ಕೆ ಕಾಣುತ್ತೆ. ಒಟ್ಟಿನಲ್ಲಿ ಎರಡು ಕಡೆ ಸ್ಲೈಟ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಎರಡು ಕಡೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.15% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 100 ಅಲ್ಲಿ 0.09% ನೆಗೆಟಿವ್ ಇದೆ. ನಿಫ್ಟಿ 200 0.02% ನೆಗೆಟಿವ್ ಅಥವಾ ಫ್ಲಾಟ್ ಇದೆ. ನಿಫ್ಟಿ 500 ಅಲ್ಲಿ 0.04% ನೆಗೆಟಿವ್ ಇದೆ. ಅಂದ್ರೆ ನೆಕ್ಸ್ಟ್ 15 ಅಲ್ಲಿ ಮಾತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಉಳಿದ ಕಡೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಫ್ಲಾಟ್ ಇಷ್ಟು ಸ್ಲೈಟ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.24% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಮಿಡ್ ಕ್ಯಾಪ್ 100 ಅಲ್ಲಿ 0.28% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 0.26% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದರಲ್ಲಿ ಮಿಡ್ ಕ್ಯಾಪ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ, ಅಲ್ಲಿ ನೆಗೆಟಿವ್ ಆಗಲಿಲ್ಲ, ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ 50 0.29% ನೆಗೆಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 0.18% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.25% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ 0.2 ಇಂದ 0.3% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ. ಕಂಪೇರ್ ಟು ಲಾರ್ಜ್ ಮಿಡ್ ಅಂಡ್ ಸ್ಮಾಲ್ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ನೋಡಬಹುದು. 0.37% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೈಕ್ರೋ ಕ್ಯಾಪ್ ಇಂಡೆಕ್ಸ್. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಆಟೋದಲ್ಲಿ 0.32% ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ ಬ್ಯಾಂಕ್ 0.77% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, ಜಸ್ಟ್ 0.02% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. FMCG 0.73% ನೆಗೆಟಿವ್ ಇದೆ. IT 1.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೀಡಿಯಾ 1% ಪಾಸಿಟಿವ್ ಇದೆ. ಮೆಟಲ್ 0.54% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ. ಫಾರ್ಮಾ 0.05% ಪಾಸಿಟಿವ್ ಇದೆ, ಅಂದ್ರೆ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. PSU ಬ್ಯಾಂಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು. 2.05% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ರಿಯಾಲಿಟಿ 0.08% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 0.1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದಾವೆ. ಹೆಲ್ತ್ ಕೇರ್ 0.44% ನೆಗೆಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 0.45% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.13% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಕೆಮಿಕಲ್ ಅಲ್ಲಿ 0.17% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಒಟ್ಟಿನಲ್ಲಿ ಇವತ್ತು ಕೂಡ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಸೆಕ್ಟರ್ಸ್ ಪಾಸಿಟಿವ್, ಕೆಲವು ನೆಗೆಟಿವ್ ಈ ರೀತಿ ಪರ್ಫಾರ್ಮೆನ್ಸ್ ಇದೆ. PSU ಬ್ಯಾಂಕ್ಗಳು ಹಾಗೂ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಹಾಗೂ ಮೆಟಲ್ ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ದೇವೆ ಇವತ್ತಿನ ಒಳ್ಳೆ ಪರ್ಫಾರ್ಮೆನ್ಸ್ ಗೆ. ಇನ್ನು ಸ್ವಲ್ಪ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು IT ಸೆಕ್ಟರ್ 1.5% ವರೆಗೂ ಡೌನ್ ಆಯ್ತು. ಹಾಗೆ FMCG ಕೂಡ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಗೆ ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತಾನೆ ಹೇಳ್ಬೋದು ಇವತ್ತು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ದೊಡ್ಡ ಮಟ್ಟದಲ್ಲ, 0.2, 0.06, 0.18, 0.3, ನಿಯರ್ಲಿ 0.78 ನೆಗೆಟಿವ್, 0.59 ಅಂದ್ರೆ ಬಿಲೋ 1% ಅಥವಾ ಬಿಲೋ 0.5% ಪಾಸಿಟಿವ್ ಅಥವಾ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಏಷ್ಯನ್ ಮಾರ್ಕೆಟ್ ಅಲ್ಲಿ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇದೆ ಕಂಪೇರ್ ಟು ಯುರೋಪಿಯನ್ ಮಾರ್ಕೆಟ್. ಏಷ್ಯನ್ ಮಾರ್ಕೆಟ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಇಂಡಿಯನ್ ಮಾರ್ಕೆಟ್ ಅಷ್ಟೇನು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ. ಫ್ಲಾಟ್ ಇಷ್ಟು ಸ್ಲೈಟ್ಲಿ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಇವುಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ನೋಡಬಹುದು 0.27% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ. ಮಾರ್ನಿಂಗ್ ಒಂದಷ್ಟು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು, 0.5% ಅಬೌವ್ 0.5% ಈ ರೀತಿಯಾಗಿ. ಸದ್ಯದ ಮಟ್ಟಿಗೆ ಸ್ವಲ್ಪ ನೆಗೆಟಿವ್ ಆಗಿದೆ. ಅದು ಕೂಡ ಒಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಮಾರ್ಕೆಟ್ ಒಂದಷ್ಟು ರಿಕವರಿಗೆ ಅದು ಕೂಡ ಕಾಂಟ್ರಿಬ್ಯೂಷನ್ ಮಾಡಿರಬಹುದು ಇವತ್ತು. ಇನ್ನು ರೀಸೆಂಟ್ ಆಗಿ CAS ಅಲ್ಲಿ ಆದಂತ ಬದಲಾವಣೆ ಏನಿತ್ತು, ಎಸ್ಪೆಷಲಿ ಈ ತಿಂಗಳ ಮೊದಲ 2-3 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ಬಿಗ್ ಬದಲಾವಣೆಗಳಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸೆಬಿ ಒಂದಷ್ಟು ಎನ್ಕ್ವೈರೀಸ್ ಅನ್ನ ಮಾಡ್ತಾ ಇತ್ತು. ನಾನು ಈ ಬಗ್ಗೆ ಸುದ್ದಿಯನ್ನ ಕವರ್ ಮಾಡಿದ್ದೆ 2 days ಬಿಫೋರ್. ಎನ್ಕ್ವೈರಿ ಮಾಡ್ತಾ ಇದೆ, ಅಲ್ಲಿ ಏನಾದ್ರು ಮ್ಯಾನಿಪ್ಯುಲೇಷನ್ ಪ್ರಯತ್ನ ನಡೆದಿದ್ಯಾ ಅಂತ. ಬಟ್ ನೋಡಬಹುದು ಸೆಬಿ ಸೀಸ್ ನೋ ಮ್ಯಾನಿಪ್ಯುಲೇಷನ್ ಇನ್ CAS. ಮೆಟ್ವಿಕ್ ಇಫ್ ನೀಡೆಡ್ ಸೇಸ್ ತುಹಿನ್ ಕಾಂತ್ ಪಾಂಡೆ. ಅಂದ್ರೆ ಮ್ಯಾನಿಪ್ಯುಲೇಷನ್ ಪ್ರಯತ್ನ ಏನು ನಡೆದಿಲ್ಲ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಇನ್ ಕೇಸ್ ಅವಶ್ಯಕತೆ ಬಿದ್ದರೆ ಈ ಡಿಸಿಷನ್ ನ ಬದಲಾವಣೆ ಮಾಡಬಹುದು ಅಂತ, ಅಂದ್ರೆ CAS ಡಿಸಿಷನ್ ಏನಿದೆ ಅದನ್ನ ಬದಲಾವಣೆ ಮಾಡಬಹುದು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸೆಬಿ ಚೀಫ್.
ನೋಡೋಣ ಏನಾದ್ರು ಬದಲಾವಣೆ ಮಾಡುತ್ತಾ ಅಥವಾ ಕಂಟಿನ್ಯೂ ಮಾಡ್ತಾರ ಅಂತ. ಏನಿವತ್ತು RD ಇಂಡಸ್ಟ್ರೀಸ್ ನ IPO ದ ಲಿಸ್ಟಿಂಗ್ ಇತ್ತು. ಲಿಸ್ಟಿಂಗ್ ಒಳ್ಳೆ ಪ್ರಮಾಣದಲ್ಲಿ ಆಗಿತ್ತು. ಆ ನಂತರ ಲಿಸ್ಟಿಂಗ್ ಆದ ನಂತರ ಎಸ್ಪೆಷಲಿ ಹೈಯಿಂದ ಒಂದು ಸ್ವಲ್ಪ ಡೌನ್ ಕೂಡ ಆಗಿದೆ. ಬಟ್ ನೋಡಬಹುದು ಪ್ರೀಮಿಯಂ ನಿಯರ್ಲಿ 39% ಗೆ ಲಿಸ್ಟ್ ಆಯಿತು. ಬಟ್ ಕ್ಲೋಸಿಂಗ್ 26% ಅಪ್ ಅಲ್ಲಿ ಆಗಿದೆ. ಒಟ್ಟಿನಲ್ಲಿ ಒಳ್ಳೆ ಲಾಭವನ್ನು ಇನ್ವೆಸ್ಟರ್ಸ್ ಗೆ ಕೊಟ್ಟಿದೆ RD ಇಂಡಸ್ಟ್ರೀಸ್ ಮೊದಲನೇ ದಿನನೇ ನೋಡಬಹುದು. ಇನ್ನು ಮುಂದುವರಿಯ ಮುಂಚೆ ನಾವು ಇದೇ ಭಾನುವಾರ ಅಂದ್ರೆ ಆಗಸ್ಟ್ 16ರ ಭಾನುವಾರ ರಿಟೈರ್ಮೆಂಟ್ ಅಂಡ್ ವೆಲ್ತ್ ಪ್ಲಾನಿಂಗ್ ವರ್ಕ್ಶಾಪ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಇರೋರು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದರಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋದ್ರ ಬಗ್ಗೆ ಇಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಹಾಗೆ ಇದ್ರ ಬಗ್ಗೆ ಸಪರೇಟ್ ವಿಡಿಯೋನು ಕೂಡ ನಾನೀಗಾಗಲೇ ಕವರ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ ಇಂಟ್ರೆಸ್ಟ್ ಇರೋರು ಅವತ್ತು ಬರೋದಕ್ಕೆ ಸಾಧ್ಯ ಆಗುವಂತವ್ರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇನ್ನು ಟಾಟಾ ಗ್ರೂಪ್ ನ ಷೇರುಗಳಲ್ಲಿ ಇವತ್ತು ಒಂದಷ್ಟು ಪ್ರೆಷರ್ ಕಂಡು ಬಂತು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಎನ್ ಚಂದ್ರಶೇಖರನ್ ಅವರು ಟಾಟಾ ಗ್ರೂಪ್ ಇಂದ ಎಕ್ಸಿಟ್ ಆಗೋ ಬಗ್ಗೆ ಸುದ್ದಿಗಳು ಬಂದಿದ್ದಾವೆ. ಅಂದ್ರೆ ಅವರು ರೆಸಿಗ್ನೇಷನ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇಮಿಡಿಯೇಟ್ಲಿ ಅವರೇನು ಟಾಟಾ ಗ್ರೂಪ್ ಇಂದ ಆಚೆ ಹೋಗ್ತಾ ಇಲ್ಲ. ಫೆಬ್ರವರಿ 2027 ವರೆಗೂ ಕೂಡ ಅವರ ಟರ್ಮ್ ಇದೆ. ಅಲ್ಲಿವರೆಗೂ ಅವರೇ ಇರ್ತಾರೆ. ಆನಂತರ ಅವರ ಪ್ಲೇಸ್ ಗೆ ಬೇರೆಯವರು ಬರ್ತಾರೆ. ಇವರ ಎಕ್ಸಿಟ್ ಇವತ್ತು ಟಾಟಾ ಗ್ರೂಪ್ ಅಲ್ಲಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಗೆ ಕೂಡ ಕಾರಣ ಆಗಿದೆ. ಯೂಶುವಲಿ ಏನಾಗುತ್ತೆ, ತುಂಬಾ ದಿನದಿಂದ ಕಂಪನಿಯನ್ನ ಚೆನ್ನಾಗಿ ಮುನ್ನಡೆಸ್ತಾ ಇರುವಂತ ಲೀಡರ್ಸ್ ಆಚೆ ಹೋಗ್ತಿದ್ದಾರೆ ಅಂದಾಗ ಒಂದಷ್ಟು ಕ್ವಶನ್ ಮಾರ್ಕ್ಸ್ ಕಂಡು ಬರುತ್ತೆ. ಅಂದ್ರೆ ನೆಕ್ಸ್ಟ್ ಯಾರು ಬರ್ತಾರೆ, ಇವರ ರೀತಿಯಲ್ಲೇ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತಾರ, ಮತ್ತೆ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗ್ತಾರ, ಗ್ರೂಪ್ ನ ಶೇರ್ ಹೋಲ್ಡರ್ಸ್ ಗೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಡ್ತಾರ. ಈ ರೀತಿಯ ಪ್ರಶ್ನೆಗಳು ಎದ್ದೇ ಹೇಳುತ್ತೆ. ಹಾಗಾಗಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಅಂತ ಹೇಳ್ಬೋದು. ಬಟ್ ಖಂಡಿತ ಇವರ ಪ್ಲೇಸ್ ಗೆ ಒಬ್ಬರಲ್ಲ ಒಬ್ರು ಒಳ್ಳೆಯ ಕ್ಯಾಂಡಿಡೇಟ್ ಅನ್ನ ಗ್ರೂಪ್ ಹುಡುಕ್ಬಹುದು. ನೋಡೋಣ. ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಡ್ರೈವರ್ ಸೀಟ್ ಅವ್ರದೇ ಅಲ್ಲ. ಯಾವುದೇ ಒಂದು ವೆಹಿಕಲ್ ಅದರ ಡೆಸ್ಟಿನೇಷನ್ ಅನ್ನ ತಲುಪಬೇಕು ಅಂದ್ರೆ ಅದರ ಡ್ರೈವರ್ ಸರಿ ಇರಬೇಕು. ಸ್ಟಾಕ್ ಅಥವಾ ಯಾವುದೇ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಗ್ರೂಪ್ ನ ಚೇರ್ಮನ್ ಎಕ್ಸ್ಪೀರಿಯನ್ಸ್ಡ್ ಹಾಗೆ ಗ್ರೂಪ್ ಅನ್ನ ಚೆನ್ನಾಗಿ ಮುನ್ನಡೆಸುವಂತ ವ್ಯಕ್ತಿ ಆಗಿದ್ರೆ ಡೆಸ್ಟಿನೇಷನ್ ತಲುಪುತ್ತೆ. ಮಾರ್ಕೆಟ್ ಅಲ್ಲಿ ಡೆಸ್ಟಿನೇಷನ್ ಅಂತಂದ್ರೆ ಶೇರ್ ಹೋಲ್ಡರ್ಸ್ ವೆಲ್ತ್ ಕ್ರಿಯೇಟ್ ಮಾಡೋದೆ. ಹಾಗಾಗಿ ಈ ತರದ ಹೈ ಪ್ರೊಫೈಲ್ ಎಕ್ಸಿಟ್ ಗಳಾದಾಗ ಒಂದಷ್ಟು ರಿಯಾಕ್ಷನ್ ಕಾಮನ್ ಆಗಿ ಬರುತ್ತೆ. ಇದೇನು ಹೊಸದಲ್ಲ. ನೋಡೋಣ ಟಾಟಾ ಸನ್ಸ್ ನೆಕ್ಸ್ಟ್ ಯಾರನ್ನ ಹುಡುಕುತ್ತೆ ಅಂತ. ಇಲ್ಲೂ ಕೂಡ ನೋಡಬಹುದು. TCS ವಾಸ್ ಚಂದ್ರ and Chandra was TCS. IT firms stock crack after N. Chandrasekharan announces ಟಾಟಾ ಸನ್ಸ್ ಎಕ್ಸಿಟ್. ಮೂರನೇ ಟರ್ಮ್ ಕೂಡ ಮುಂದುವರಿಯಬಹುದು ಅನ್ನುವಂತ ಸುದ್ದಿಗಳು ಕೇಳಿ ಬರ್ತಾ ಇದ್ವು. ಇದಕ್ಕೆ ವಿರುದ್ಧವಾಗಿ ಒಂದಷ್ಟು ಡಿಸ್ಕಷನ್ಸ್ ಆಗಿರೋ ಬಗ್ಗೆ ಕೂಡ ಸುದ್ದಿಗಳನ್ನು ಆಗಾಗ ನೋಡಿದ್ವಿ. ಸೊ ಫೈನಲಿ ಅವರು ನೆಕ್ಸ್ಟ್ ಟರ್ಮ್ ಎಕ್ಸ್ಟೆನ್ಷನ್ ಕೇಳ್ತಾ ಇಲ್ಲ, ಎಕ್ಸಿಟ್ ಆಗ್ತಿದ್ದಾರೆ. ಇನ್ನು OFS ಗೆ ಸಂಬಂಧಪಟ್ಟಂತೆ ಇದು ಸೋರ್ಸಸ್ ನ ಮೂಲಕ ಬಂದಿರುವಂತಹ ಸುದ್ದಿ ನೋಡಬಹುದು. ಗವರ್ನಮೆಂಟ್ ಲೈಕ್ಲಿ ಟು ಲಾಂಚ್ OFS ಇನ್ ಹಿಂದೂಸ್ತಾನ್ ಜಿಂಕ್, ಹಿಂದೂಸ್ತಾನ್ ಕಾಪರ್, ಮಸ್ಗಾವ್ ಡಾಕ್, IRCTC ಇನ್ FY27. ಇದೇ ವರ್ಷದಲ್ಲಿ ಸರ್ಕಾರ ಈ ಕಂಪನಿಗಳಲ್ಲೂ ಕೂಡ OFS ಅನ್ನ ಲಾಂಚ್ ಮಾಡಬಹುದು ಅಂತ ಸುದ್ದಿಗಳು ಬರ್ತಾ ಇದಾವೆ. ಇದು ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ. ಎಲ್ಲೆಲ್ಲ ಸರ್ಕಾರದ ಹೋಲ್ಡಿಂಗ್ ಜಾಸ್ತಿ ಇದೆ ಅಲ್ಲೆಲ್ಲ ಸ್ಟೇಕ್ ಅನ್ನ ಸೇಲ್ ಮಾಡಿ ಅವರು ಕಡಿಮೆ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಆ ರೀತಿಯ ಪ್ರಯತ್ನಗಳು ಸತತವಾಗಿ ಮುಂದುವರಿತಾನೆ ಇರುತ್ತೆ. ಬಟ್ ಇನ್ ಕೇಸ್ 75% ಗಿಂತ ಬಿಲೋ ಇತ್ತು ಅಲ್ಲೂ OFS ತರ್ತಿದೆ ಅಂದ್ರೆ ಅದು ಸ್ವಲ್ಪ ಆ ಕಂಪನಿಗೆ ನೆಗೆಟಿವ್ ಆಗ್ಬೋದು. ಇನ್ ಕೇಸ್ 75 ಗಿಂತ ಜಾಸ್ತಿ ಇದೆ OFS ತರ್ತಿದೆ ಅಂದ್ರೆ ಅದೇನಂತ ಇಂಪ್ಯಾಕ್ಟ್ ಮಾಡೋದಂತದಲ್ಲ. ಯಾಕಂದ್ರೆ ಅದು ಮ್ಯಾಂಡೇಟರಿ. ಯಾವುದೋ ಒಂದು ಪ್ರೈವೇಟ್ ಕಂಪನಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಯ್ತು ಅಂತಂದ್ರೆ, ಪಬ್ಲಿಕ್ ಕಂಪನಿ ಆಯ್ತು ಅಂತಂದ್ರೆ ವಿತ್ ಇನ್ 3 years 25% ಫ್ರೀ ಫ್ಲೋಟ್ ಇರಬೇಕು. ಬಟ್ ಸರ್ಕಾರಿ ಕಂಪನಿಗಳಿಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೂಡ ಇರುತ್ತೆ. ಯಾಕಂದ್ರೆ ಸರ್ಕಾರದ ಪ್ರೋಸೆಸ್ ತುಂಬಾನೇ ಲಾಂಗ್ ಆಗಿರೋದ್ರಿಂದ. ಬಟ್ ಅವರು ಕೂಡ ಈ ರೂಲ್ಸ್ ಗೆ ಬೌಂಡ್ ಆಗಿ ಇರಬೇಕು. ಹಾಗಾಗಿ ಈ ಸುದ್ದಿಗಳು ಬರ್ತಾನೆ ಇರುತ್ತೆ. ಇತ್ತೀಚೆಗೆ ಈಗಾಗಲೇ ನಾವು LIC ನಲ್ಲೂ ಕೂಡ OFS ಅನ್ನು ನೋಡಿದ್ವಿ. ಅದೇ ರೀತಿ ಈ ಕಂಪನಿಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಬರಬಹುದು. ಇನ್ನು HAL ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಕಂಪನಿಯ ರಿಸಲ್ಟ್ Q1 ರಿಸಲ್ಟ್ಸ್ ಬೀಟ್ ಎಸ್ಟಿಮೇಟ್ಸ್ ಅಕ್ರಾಸ್ ಕೀ ಮೆಟ್ರಿಕ್ಸ್. ಹಲವು ಕೀ ಮೆಟ್ರಿಕ್ಸ್ ಅಲ್ಲೂ ಕೂಡ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ ರಿಸಲ್ಟ್ಸ್. ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ HAL ಅಲ್ಲಿ. ಇನ್ನು ಗ್ರಾಸಿಮ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿ ಇತ್ತು. ಕಾರಣ ರಿಸಲ್ಟ್ಸ್. ನೆಟ್ ಪ್ರಾಫಿಟ್ ನೋಡಬಹುದು 51% ಜಂಪ್ ಆಗಿದೆ 2146 ಕೋಟಿಗೆ. ರೆವಿನ್ಯೂ ಕೂಡ 21% ರೈಸ್ ಆಗಿದೆ. ನಂತರ ಮರ್ಕ್ಸನ್ಸ್ ಫಾರ್ಮಾ ನೋಡಬಹುದು. ಶೇರ್ಸ್ ರ್ಯಾಲಿ ಓವರ್ 9% ಆಫ್ಟರ್ Q1 ಪ್ರಾಫಿಟ್ ಸ್ಪೈಕ್ಸ್ 174%. 174% ರೈಸ್ ಆಗಿದೆ ಕಂಪನಿಯ Q1 ಪ್ರಾಫಿಟ್. ನೋಡಬಹುದು 58 ಕೋಟಿ ಇದ್ದದ್ದು 159 ಕೋಟಿಗೆ ಜಂಪ್ ಆಗಿದೆ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು 4 ಹಾಗೂ ಇಂಡಾಲ್ಕೋ ಶೇರ್ಗಳು ಕೂಡ ಫೋಕಸ್ ಅಲ್ಲಿದ್ದು. ಕಾರಣ ಅಲ್ಯೂಮಿನಿಯಂ ಪ್ರೈಸಸ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ರೈಸ್ ಆಗಿದೆ. ಹಾಗಾಗಿ ಈ ಸ್ಟಾಕ್ ಗಳಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕಂದ್ರೆ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಾಗಿರೋದ್ರಿಂದ. ನಂತರ TD ಪವರ್ ಸಿಸ್ಟಮ್ಸ್ ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಕಂಪನಿ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು. ಮಾರ್ನಿಂಗ್ ವಿಡಿಯೋದಲ್ಲಿ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ. ರಿಸಲ್ಟ್ ಗೆ 12% ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ. ನೆಕ್ಸ್ಟ್ ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು.
ನಂತರ MCX ಶೇರ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. JP Morgan ಅವರು ಅಪ್ಗ್ರೇಡ್ ಮಾಡಿದ್ದಾರೆ. ಕಾರಣ ಅಂತಂದ್ರೆ ಸೆಬಿಯ ಒಂದು ಪ್ರಪೋಸಲ್, ಅಂದ್ರೆ ಸೆಬಿ ಪ್ರಪೋಸ್ ಟು ಅಲೋ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಟು ಪಾರ್ಟಿಸಿಪೇಟ್ ಇನ್ ನಾನ್ ಅಗ್ರಿಕಲ್ಚರಲ್ ಕಮಾಡಿಟಿ ಡಿರೈವೇಟಿವ್ ಕಾಂಟ್ರಾಕ್ಟ್ಸ್ ವಿಚ್ ಆರ್ ಫಿಸಿಕಲಿ ಸೆಟಲ್ಡ್ ಅಂಡ್ ಡೊಮೆಸ್ಟಿಕ್ ಎಕ್ಸ್ಚೇಂಜಸ್. ನಾನ್ ಅಗ್ರಿಕಲ್ಚರಲ್ ಕಮಾಡಿಟಿ ಡಿರೈವೇಟಿವ್ ಕಾಂಟ್ರಾಕ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ FPIs ಗೆ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ಏನ್ ಕರಿತೀವಿ ಅವರುಗಳಿಗೆ ಅಲೋ ಮಾಡೋ ಬಗ್ಗೆ ಪ್ರಪೋಸಲ್ ಅನ್ನ ಇಟ್ಟಿದೆ. ಈ ಪ್ರಪೋಸಲ್ ಸ್ಟಾಕ್ ನ ಅಪ್ಗ್ರೇಡ್ಗೂ ಕೂಡ ಕಾರಣ ಆಗಿದೆ. ಹಾಗಾಗಿ ಇವತ್ತು ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ. ನಂತರ ಸೆನ್ಕೋ ಗೋಲ್ಡ್ ಕೂಡ ಇವತ್ತು ಫೋಕಸ್ ಅಲ್ಲಿ ಇತ್ತು. ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು, ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ. ರಿಸಲ್ಟ್ ಗೆ ರಿಯಾಕ್ಷನ್ ನೆಗೆಟಿವ್ ಇದೆ ನೋಡಬಹುದು. ಓವರ್ 8% ಸ್ಟಾಕ್ ಡೌನ್ ಆಗಿದೆ, ಎಸ್ಪೆಷಲಿ ರಿಸಲ್ಟ್ ಬಂದ ನಂತರ. ಬಟ್ ಕಂಪನಿಯ ಕನ್ಸಾಲಿಡೇಟೆಡ್ ರೆವಿನ್ಯೂ ನೋಡಬಹುದು 67% ಅಪ್ ಆಗಿದೆ ಇಯರ್ ಆನ್ ಇಯರ್. ಬಟ್ ಪ್ಯಾಟ್ ಅಲ್ಲಿ 3% ಡಿಕ್ಲೈನ್ ಆಗಿದೆ ಇಯರ್ ಆನ್ ಇಯರ್. ಇನ್ನು AVG ಲಾಜಿಸ್ಟಿಕ್ಸ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಕಾಂಟ್ರಾಕ್ಟ್ ಅನ್ನ ಪಡ್ಕೊಂಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು. ಕಾಂಟ್ರಾಕ್ಟ್ ಫ್ರಮ್ ರಿನೌಂಡ್ ಸಿಮೆಂಟ್ ಮ್ಯಾನುಫ್ಯಾಕ್ಚರರ್. ಕಂಪನಿಗೆ ಸಿಮೆಂಟ್ ಮ್ಯಾನುಫ್ಯಾಕ್ಚರರ್ ಇಂದ ಒಂದು ಆರ್ಡರ್ ಸಿಕ್ಕಿದೆ. 30 ಹೆವಿ ಡ್ಯೂಟಿ EV ಟ್ರಕ್ಸ್, 30 ಹೆವಿ ಡ್ಯೂಟಿ EV ಟ್ರಕ್ಸ್ ಗಳನ್ನ ಲಾಜಿಸ್ಟಿಕ್ಸ್ ಗೆ ಕೊಡುವಂತ ಕಾಂಟ್ರಾಕ್ಟ್ ಪಡ್ಕೊಂಡಿದೆ. ಈ ಸದ್ಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು AVG ಲಾಜಿಸ್ಟಿಕ್ಸ್. ನಂತರ BR ಗೋಯಲ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಥವಾ BRG ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಇಂದ ವರ್ಕ್ ಆರ್ಡರ್ ಅನ್ನ ಪಡ್ಕೊಂಡಿದೆ ನೋಡಬಹುದು. 39 ಕೋಟಿ ಆರ್ಡರ್ ಅನ್ನ ಕಂಪನಿ ಪಡ್ಕೊಂಡಿದೆ. ಈ ಸದ್ಯ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಹಾಗೆ ಬಜೆಲ್ ಪ್ರಾಜೆಕ್ಟ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಆರ್ಡರ್ ಅನ್ನ ಪಡ್ಕೊಂಡಿದೆ ನೋಡಬಹುದು. ಅಲ್ಟ್ರಾ ಮೆಗಾ EPC ಆರ್ಡರ್ ಆಫ್ ಟ್ರಾನ್ಸ್ಮಿಷನ್ ಲೈನ್. ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತೆ ಅಲ್ಟ್ರಾ ಮೆಗಾ ಆರ್ಡರ್ ಅನ್ನ ಪಡ್ಕೊಂಡಿದೆ. ಅಲ್ಟ್ರಾ ಮೆಗಾ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು 400 ಕೋಟಿಗಿಂತ ಜಾಸ್ತಿ ಅಮೌಂಟ್ ಆಗಿರುತ್ತೆ. ಈ ಆರ್ಡರ್ ಕಾರಣಕ್ಕೆ ಬಜೆಲ್ ಪ್ರಾಜೆಕ್ಟ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ರಿಟೈರ್ಮೆಂಟ್ ಅಂಡ್ ವೆಲ್ತ್ ಪ್ಲಾನಿಂಗ್ ವರ್ಕ್ಶಾಪ್ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಭಾನುವಾರ ಬರೋದಕ್ಕೆ ಸಾಧ್ಯ ಆಗುವಂತವ್ರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.